ಲಕ್ಕುಂಡಿಯಲ್ಲಿ ನಿಧಿಗೆ ಸರ್ಪಗಾವಲಿದೆ ಅನ್ನೋದಕ್ಕೆ ಸಾಕ್ಷಿ ಪತ್ತೆಯಾಗಿದೆ. ಐತಿಹಾಸಿಕ ಕೋಡಿ ಬಸವಣ್ಣ ದೇವಸ್ಥಾನಕ್ಕೆ ಸರ್ಪಗಾವಲಿದೆ. ದೇವಸ್ಥಾನ ಗರ್ಭಗುಡಿಯಲ್ಲಿ ನಾಗರ ಹಾವಿನ ಪೊರೆ ಪತ್ತೆಯಾಗಿದೆ. ಹಾಗಾಗಿ ನಿಧಿ ಜಾಗದಲ್ಲೇ ಬೀಡು ಬಿಟ್ಟಿದೆಯಾ ಬೃಹತ್ ನಾಗಸರ್ಪ ಅನ್ನೋ ಪ್ರಶ್ನೆ ಕೂಡ ಹೇಳ್ತಾ ಇದೆ. ನಾಗರ ಹಾವಿನ ಪೊರೆ ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗರ್ಭಗುಡಿಯ ಬಲಭಾಗದಲ್ಲಿ ಹಂಡೆ ಆಕಾರದ ಕಲ್ಲು ಪೊದೆ ಇದೆ. ಕಲ್ಲು ಪೊದೆಯಲ್ಲಿ ಈ ನಾಗರ ಹಾವಿನ ಪೊರೆ ಪತ್ತೆಯಾಗಿದೆ. ಈ ಹಿಂದೆ ಇದೇ ಜಾಗದಲ್ಲಿ ನಿಧಿ ಸಿಕ್ಕಿತ್ತು ಅಂತ ಅಲ್ಲಿಯ ವೃದ್ಧರೊಬ್ರು ಹೇಳ್ತಾ ಇದ್ದಾರೆ. ನೀವು ಗಮನಿಸಬಹುದು, ಆ ದೃಶ್ಯದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ನಾಗರ ಹಾವಿನ ಪೊರೆ ಇದೆ. ಲಕ್ಕುಂಡಿಯಲ್ಲಿ ಉತ್ಖನನ ಪ್ರಾರಂಭ ಆದಾಗಿಂದಲೂ ನಾಗರ ಕಲ್ಲು ಪತ್ತೆಯಾಯಿತು. ಅನಂತರದಲ್ಲಿ ನಿಜ ನಾಗರ ದರ್ಶನ ಆಗುತ್ತೆ. ಇವಾಗ ನಿಜಕ್ಕೂ ಸರ್ಪ ಕಾವಲಿದೆ ಅನ್ನೋದಕ್ಕೆ ಕೆಲ ಸಾಕ್ಷಿಗಳ ರೀತಿಯಾಗಿ ಕಣ್ಣು ಕಾಣಿಸ್ತಾ ಇದೆ. ಐತಿಹಾಸಿಕ ಕೋಡಿ ಬಸವಣ್ಣ ದೇವಸ್ಥಾನಕ್ಕೆ ಸರ್ಪಗಾವಲಿದೆಯಾ? ಯಾಕೆಂದ್ರೆ ದೇವಸ್ಥಾನದ ಗರ್ಭಗುಡಿಯಲ್ಲಿನೇ ನಾಗರ ಹಾವಿನ ಪೊರೆ ಪತ್ತೆಯಾಗಿದೆ. ಅಂದ್ರೆ ನಿಧಿ ಜಾಗದಲ್ಲಿ ಹಾವುಗಳು ಕಾಯ್ತಾವೆ ಅನ್ನುವಂತ ರೀತಿಯಾದಂಥ ಮಾತುಗಳಿದೆಯಲ್ಲ, ಅದಕ್ಕೆ ಇದೆಲ್ಲ ಪುಷ್ಟಿ ಕೊಡ್ತಾ ಇದೆ. ಪೊರೆ ಕೂಡ ದೊಡ್ಡದಾಗಿ ಇರೋದ್ರಿಂದ ಇದು ಬೃಹತ್ ನಾಗಸರ್ಪದ ಪೊರೆಯಾಗಿರ್ಬೋದಾ ಅಥವಾ ಕಾವಲು ಕಾಯ್ತಿರ್ಬೋದಾ, ಈ ರೀತಿಯಾದಂಥ ಪ್ರಶ್ನೆಗಳಿರುತ್ತೆ. ಸೊ ಅಲ್ಲಿಯ ಸ್ಥಳೀಯರು ಒಬ್ರು ವೃದ್ಧರು ಹೇಳೋ ಪ್ರಕಾರ ಈ ಹಿಂದೆ ಇದೇ ಜಾಗದಲ್ಲಿ ನಿಧಿ ಕೂಡ ಸಿಕ್ಕಿತ್ತಂತೆ. ಪ್ರತಿನಿಧಿ ಸಂಜಯ್ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಗದಗ ಜಿಲ್ಲೆಯಂದರೂ ಕೂಡ ನಿಧಿ ಮತ್ತು ಸಂಪತ್ತಿನ ಚರ್ಚೆ ಜೋರಾಗ್ತಾ ಇದೆ. ಅದರಲ್ಲೂ ಕೂಡ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಸಾಕಷ್ಟು ಸಂಪತ್ತು ಇದೆ, ಅಲ್ಲಿ ಸರ್ಪಗಾವಲಿದೆ ಅನ್ನುತ್ತದೆ. ಹೀಗಾಗಿ ಟಿವಿ9 ಕೂಡ ಐತಿಹಾಸಿಕ ದೇವಸ್ಥಾನಗಳ ಬಗ್ಗೆ ನಿರಂತರವಾಗಿ ವರದಿ ಮಾಡ್ತಿದೆ. ಇವತ್ತು ಕೂಡ ಗದಗ ತಾಲೂಕಿನ ನಾಗಾವಿ ಗ್ರಾಮದ ಬಳಿ ಇರುವ ಗೋಣಿ ಬಸವೇಶ್ವರ ದೇವಸ್ಥಾನ ಬಳಿ ಇದ್ದೀವಿ. ನೋಡ್ಬೋದು, ಇದು ಗೋಣಿ ಬಸವೇಶ್ವರ ದೇವಸ್ಥಾನ. ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ. ಇದು ಸಾಕಷ್ಟು ಸುಂದರವಾದಂತಹ ಶಿಲ್ಪ ಕಲೆಯನ್ನು ಹೊಂದಿದೆ. ಅದರಲ್ಲೂ ಕೂಡ ಈ ದೇವಸ್ಥಾನದ ಕಳಶದ ಒಂದು ವಿಶೇಷ ಏನಂತಂದ್ರೆ, ಈ ಒಂದು ಕಳಶದ ಎಲ್ಲಿ ನೆರಳು ಬೀಳುತ್ತೋ ಆ ಒಂದು ಜಾಗದಲ್ಲಿ ಸಾಕಷ್ಟು ಸಿರಿ ಸಂಪತ್ತಿದೆ ಅಂತನ್ನುವಂಥದ್ದು ಈ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಈಗಾಗಲೇ 50 ವರ್ಷಗಳ ಹಿಂದೆ ಆ ಒಂದು ಶಿಖರದ ನೆರಳು ಬಿದ್ದ ಜಾಗದಲ್ಲಿ ದೊಡ್ಡ ಪ್ರಮಾಣದ ತೆಪೆಯಲ್ಲಿ ಅಂದ್ರೆ ಹಂಡೆದಷ್ಟು ಒಂದು ಚಿನ್ನದ ನಿಧಿ ಪತ್ತೆಯಾಗಿದೆ ಅಂತ ಮಾತು ಕೂಡ ಹೇಳಿದ್ದಾರೆ. ಏನು ಚಿತ್ರ ಇರುವಂತಹ ಶಿಲೆಗಳು ಕೂಡ ಇದಾವೆ. ಈ ಭಾಗದಲ್ಲಿ ನಾವು ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಒಂದು ನಾಗಶಿಲೆ ಇದೆ. ಒಂದು ನಾಗಶಿಲೆ ಕೆಳಭಾಗದಲ್ಲಿ ಒಂದು ನಾಗರ ಹಾವಿನ ಪೊರೆ ಇದೆ. ಯಾಕೆಂದರೆ ಈ ಒಂದು ನಾಗರ ಹಾವು ಈ ದೇವಸ್ಥಾನದ ಸುತ್ತಲೂ ಕೂಡ ನಿರಂತರವಾಗಿ ಕಾವಲು ಇದೆ ಅನ್ನುವಂಥದ್ದು ಈ ಗ್ರಾಮಸ್ಥರದು. ಯಾಕಂದ್ರೆ ಗ್ರಾಮದ ಜನರು ಸಾಕಷ್ಟು ಬಾರಿ ಕೂಡ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ನಾಗರ ಹಾವು ಇದ್ದಂಥದ್ದು ಕೂಡ ಕಣ್ಣಾರೆ ಕಂಡಿದ್ದಾರೆ. ಗರ್ಭಗುಡಿಯಲ್ಲಿ ನಾವು ಹೋಗೋಕ್ಕೂ ಕೂಡ ನಮಗೆ ಭಯ ಆಗುತ್ತೆ. ಯಾಕಂತಂದ್ರೆ ಅಲ್ಲಿ ಈಗ ಒಂದು ಸರ್ಪ ಕಾವಲು ಇದೆ ಅನ್ನುವಂಥದ್ದು. ಅದು ಒಂದು ಸರ್ಪ ಕಾವಲು ಇದೆ ಅನ್ನೋದಕ್ಕೆ ನಾವು ನಿಮಗೆ ಸಾಕ್ಷಿ ಕೂಡ ತೋರಿಸ್ತೀವಿ. ಬನ್ನಿ, ನಾವು ಒಳಗಡೆ ಹೋಗೋಣ. ಶಿವಲಿಂಗದ ದೃಶ್ಯ ಆದರೆ ಅಲ್ಲಿ ಮೇಲ್ಭಾಗದಲ್ಲಿಯೂ ಕೂಡ ಮತ್ತೆ ನಾವು ನಾಗಶಿಲೆ ಇರುವಂಥ ಚಿತ್ರ ಕಲ್ಲುಗಳನ್ನು ನಾವು ನಿಮಗೆ ತೋರಿಸ್ತೀವಿ. ಅದು ಆದರೆ ಮತ್ತು ಈ ದೇವಸ್ಥಾನದಲ್ಲಿ ಏನು ನಾಗ ಸರ್ಪ ಕಾವಲು ಇದೆ ಅನ್ನೋದಂತೂ ಕೂಡ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಇಲ್ಲಿ ನಮ್ಮ ಬಲಭಾಗದಲ್ಲಿ ನಾವು ತೋರಿಸ್ತೀವಿ. ನೋಡ್ಬೋದು, ಈ ಒಂದು ಬಲಭಾಗದಲ್ಲಿ ಈ ಏನು ಭಾಗ ಇದೆ, ಅಲ್ಲಿ ಒಂದು ಕಲ್ಲಿನ ಆಕಾರದ ಒಂದು ಹಂಡೆ ಆಕಾರದಿದೆ. ಈ ಒಂದು ಹಂಡೆ ಆಕಾರದಲ್ಲಿ ಭಾಗದಲ್ಲಿ ಮೊದಲು ಸಿರಿ ಸಂಪತ್ತಿತ್ತು. ಈಗ ಏನು ನಿಧಿಗಳ್ಳರ ಹಾವಳಿಗೆ ಅದು ತುತ್ತಾಗಿದೆ ಅನ್ನುವಂಥದ್ದು ಒಂದು ಮಾತು ಕೇಳಿ ಬರ್ತಾ ಇದೆ. ಅದೇ ಒಂದು ಏನು ಹಂಡೆ ಇದೆ ಆ ಭಾಗದ ಹಿಂಭಾಗದಲ್ಲೇ ನಾವು ತೋರಿಸ್ತೀವಿ. ನಾಗರ ಸರ್ಪದ ಪೊರೆಗಳು ಕೂಡ ಅಲ್ಲಿ ಸಾಕಷ್ಟು ಇದ್ದಾವೆ. ಯಾಕಂದರೆ ಈ ಒಂದು ದೇವಸ್ಥಾನಕ್ಕೆ ನಿರಂತರವಾಗಿ ಸರ್ಪ ಕಾವಲು ಇದೆ ಅನ್ನುವಂಥದ್ದು. ಹೀಗಾಗಿನೇ ನಮಗೆ ಈ ಒಂದು ಗರ್ಭ ಗುಡಿಯಲ್ಲಿ ಬರೋಕ್ಕೆ ನಮಗೆ ಸಾಕಷ್ಟು ಭಯ. ಯಾಕಂತಂದರೆ ಇಲ್ಲಿ ಕೂಡ ಸರ್ಪ ಕಾವಲು ಇದೆಯಾ ಅನ್ನುವಂಥ ಆತಂಕ, ಭಯದಲ್ಲೇ ಕೂಡ ನಾವು ಇಲ್ಲಿ ಗರ್ಭಗುಡಿಯಲ್ಲಿ ಬಂದು ಒಂದು ವರದಿ ಮಾಡುವಂಥ ಸಾಹಸ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಗದಗ ಜಿಲ್ಲೆಯಾದ್ಯಂತ, ಅದರಲ್ಲೂ ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ನಂತರ ಅಲ್ಲಿ ಆ ಗ್ರಾಮದಲ್ಲೂ ಕೂಡ ಸಾಕಷ್ಟು ಸರ್ಪ ಕಾವಲಿದೆ, ನಿಧಿ ಇದೆ, ಅದಕ್ಕೆ ಸರ್ಪ ಕಾವಲಿದೆ ಅನ್ನುವಂಥ ಚರ್ಚೆ ಜೋರಾಗಿತ್ತು. ನಾವು ಕೇವಲ ಇದು ಸತ್ಯನೋ ಸುಳ್ಳನೋ ಅನ್ನುವಂಥ ಚರ್ಚೆ ಕೂಡ ನಡೆದಿತ್ತು. ಆದರೆ ಇವತ್ತಿನ ಈ ಐತಿಹಾಸಿಕ ದೇವಸ್ಥಾನದಲ್ಲಿ ಈ ಒಂದು ಕುರುಹ ನಮಗೆ ಕಂಡಿದೆ. ಇದು ಕಂಡ ನಂತರ ಅನಿಸಿತ್ತು, ಇದು ಚರ್ಚೆ ಇದೆ ನಿಧಿಗೆ ಮತ್ತು ಐತಿಹಾಸಿಕ ದೇವಸ್ಥಾನಗಳಿಗೆ ನಾಗ ಸರ್ಪಗಳು ಕಾವಲಿ ಇದೆ ಅನ್ನುವಂಥದ್ದು ಈಗ ನಮಗೂ ಕೂಡ ಕನ್ಫರ್ಮ್ ಅಂತ ಅನಿಸುತ್ತೆ. ಯಾಕಂತಂದರೆ ಆ ಒಂದು ಭಾಗದಲ್ಲಿ ನಾವು ನೋಡ್ಬೋದು, ಎಷ್ಟೊಂದು ಭಾಳ ಸಾಕಷ್ಟು ಇದೆ. ಅದು ನಮಗೆ ಎಷ್ಟು ನಮ್ಮ ಕ್ಯಾಮ್ರಾಕ್ಕೆ ಸರಿಯಾಗುತ್ತೆ ಅಷ್ಟು ಪ್ರಮಾಣದಲ್ಲಿ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ.
ಒಟ್ಟಾರೆಯಾಗಿ ಗದಗ ಜಿಲ್ಲೆಯಲ್ಲಿ ಏನು ಸಿರಿ ಸಂಪತ್ತಿದೆ, ಐತಿಹಾಸಿಕ ದೇವಸ್ಥಾನಗಳಲ್ಲಿ ಎಲ್ಲವೂ ಕೂಡ ಸರ್ಪ ಕಾವಲಿದೆ, ಸರ್ಪಗಳು ಕಾಯ್ತಿದೆ ಅನ್ನೋದಕ್ಕೆ ಇದು ಏನು ನಾಗಾವಿ ಗ್ರಾಮದ ಬಳಿ ಇರುವಂಥ ಐತಿಹಾಸಿಕ ಗೋಣಿ ಬಸವೇಶ್ವರ ದೇವಸ್ಥಾನ ಸಾರಿ ಹೇಳ್ತಾ ಇದೆ. ಐತಿಹಾಸಿಕ ದೇವಸ್ಥಾನಗಳಿಗೆ ಸಂಪತ್ತಿದೆ, ಆ ಸಂಪತ್ತಿಗೆ ನಾಗಸರ್ಪಗಳು ಕಾವಲು ಇದೆ ಅನ್ನುವಂಥದ್ದು ಈಗ ಪಕ್ಕ ಅಂತ ಹೇಳ್ಬೋದು.